ಸರ್ ಇನ್ನೊಂದು ಈ ಒಂದು ಸಮಾವೇಶದಲ್ಲಿ ಯೂತ್ ಕಾಂಗ್ರೆಸ್ ಸಮಾವೇಶದಲ್ಲಿ ಮಂಡ್ಯದವ್ರ ಛತ್ರಿ ಅಂತ ನೀವು ಪ್ರೀತಿಯಿಂದ ಹೇಳಿದ್ದು ಅನ್ನೋದನ್ನ ಬೇರೆ ಬೇರೆ ರೀತಿ ಟರ್ನ್ ತಗೋತಾ ಇದ್ದಾರೆ. ವಿಜಯೇಂದ್ರ ಅಧಿಕಾರದ ಮದ, ಮಂಡ್ಯದವ್ರು ನೀವು ಛತ್ರಿಗಳು ಬಿಡ್ರೆ ಅಂತ ಅಧಿಕಾರದ ಮದದಿಂದ ಡಿ ಕೆ ಶಿವಕುಮಾರ್ ಹಿಂಗ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದಪ್ಪ, ನನ್ ಮದ ಜಾಸ್ತಿ ಇದೆ, ನನ್ ಮದ ಇದ್ರೆ ಕಡಿಮೆ ಮಾಡ್ಲಿಲ್ಲ. ಯಾವ ಛತ್ರಿ ಅಂತ ಹೇಳಿದ್ರು, ಯಾರು ಹೇಳಿದ್ರು ಛತ್ರಿ? ನನಗೇನು ನೋಡಿದ್ದೇವೆ, ನಾನ್ ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ. ಕೆಲವು ಕಳ್ಳ ನನ್ ಮಗನೇ ಅಂತ ಹೇಳ್ತಾರೆ, ಸುಳ್ಳು ನನ್ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ ಇಂಟರ್ನಲ್ ನಮ್ಮ ಯಾರಿಗಾರು ಯಾವ ಛತ್ರಿ ಅಂತ ಹೇಳಿದ್ದಾರೆ, ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವ್ದು ಇಲ್ಲ. ಮತ್ತೆ ಇದು ಕೇತಗಾನಹಳ್ಳಿ ಇದು ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ ಸರ್, ಬಿಡದಿ ಒತ್ತುವರಿ ಕೆಲವು. ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು. ನಾವೇನಾದ್ರು ಕೇಸ್ ಹಾಕಿದ್ವಾ? 15-20 ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು. ಯಾರು? ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು? ಏನ್ ದ್ವೇಷದ ರಾಜಕಾರಣ ಮಾಡ್ತಾರೆ? ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲೇನು ಕೂಡ ಎಲ್ಲ ಆಫೀಸರ್ಸ್ ಲೋಕಾಯುಕ್ತರೆಲ್ಲ ಕೇಸ್ ನಮ್ಗೆ ಗೊತ್ತಿಲ್ಲ. ಸೊ ಹಾಕಿದ್ದಾರೆ. ಸಿದ್ದರಾಮಯ್ಯ ಏನ್ ದ್ವೇಷ ಮಾಡ್ತಾರೆ, ನಾವೇನ್ ದ್ವೇಷ ಮಾಡ್ತೀವಿ. ದ್ವೇಷ ರಾಜಕಾರಣ ಅಡಗಿರೋದು ಅವರ DNA ಲಿ. ಅವೆಲ್ಲ ನನ್ನ ಪಟ್ಟಿಗಳೆಲ್ಲ ಏನೇನ್ ಮೈಸೂರಲ್ಲಿ ಏನೇನ್ ಮಾತಾಡಿದ್ರು, ಬೇರೆ ಕಡೆ ಏನೇನ್ ಮಾತಾಡಿದ್ರು, ಅವ್ರ ತಂದೆ ಏನೇನ್ ಮಾತಾಡಿದ್ರು, ನನ್ನ ಮೇಲೆ ಏನೇನ್ ಕೇಸ್ ಹಾಕ್ಸಿದ್ರು, ನನ್ನ ತಂಗಿ ಮೇಲೆ, ನನ್ನ ಹೆಂಡತಿ ಮೇಲೆ, ನನ್ನ ತಮ್ಮನ ಮೇಲೆಲ್ಲ ಅದ್ರೂ ಕಳ್ತನ ಮಾಡಿದ್ವಿ. ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲ, ಮಾಡ್ಸಿದ್ವಿಲ್ವಾ? ಅವ್ರದೆಲ್ಲ ದ್ವೇಷ. ಸುಮ್ನೆ ನಾವ್ ಆಯ್ತು ಅಂದ್ಬಿಟ್ಟು ಜೊತೆಗೆ ಸರ್ಕಾರ ಮಾಡಿದ್ವಿ. ಸುಮ್ನೆ ಮರ್ಯಾದೆಗಿದ್ರೆ ಅವ್ರಿಗೂ ಕ್ಷೇಮ ಆಗುತ್ತೆ. ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನವ್ರು ಭೇಟಿ ಮಾಡುದು ಅಂತ ಗೊತ್ತು, ಏನ್ ಮಾಡುದು ಅಂತ. ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಕೇಳುವಂತ ಅವಶ್ಯಕತೆ ಇಲ್ಲ. ಏನೋ ಇನ್ಫಾರ್ಮ್ ಮಾಡ್ಬೇಕು, ಒಂದು ಸರ್ಕ್ಯುಲರ್ ಇತ್ತು, ಅದಕ್ಕೆ ಇನ್ಫಾರ್ಮ್ ಮಾಡಿದಾರೆ ಅಷ್ಟೇ. ನಮ್ಗೆ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡ್ಬೇಕು ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಅದು ಒಳ್ಳೆ ಸುದ್ದಿ. ಇದು ರಿಯಲ್ ಎಸ್ಟೇಟ್ ಇದಕ್ಕೆಲ್ಲ ಬದಲಾಯಿಸಕ್ ಹೋಗಿದ್ರು. ಹೌದು, ರಿಯಲ್ ಎಸ್ಟೇಟ್ಗೆನೆ ನಮ್ ಬೆಂಗಳೂರು ಜನ ಏನು, ನಮ್ ಕನಕಪುರ ಜನಕ್ಕೇನು ಚನ್ನಪಟ್ಟ, ರಾಮನಗರ, ಮಾಗಡಿ ಇವ್ರಿಗೆಲ್ಲ ಎಲ್ಲ ಅನುಕೂಲ ಆಗ್ಬಾರ್ದ? ನಿಮ್ ಮಾತ್ರ ನೀವ್ ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ? ನಮ್ ಬೆಂಗಳೂರು ಜಿಲ್ಲೆ ರೀ, ನಮ್ ಜನ ಬದುಕಲಿ. ಐ ಆಮ್ ಫಾರ್ ಬೆಂಗಳೂರು ಜಿಲ್ಲೆ ಜನ. ರಾಜ್ಯದಲ್ಲಿ ನಮ್ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ ಜಿಲ್ಲೆಯ ಜನದ ಆಸ್ತಿ ಹೋಗಿದೆ. ಅವ್ರಿಗೆಲ್ಲ ಒಳ್ಳೇದಾಗಿದೆ ಅಂತ ನಮ್ಮ ಆಸೆ ಇದೆ. ತಪ್ಪೇನಿದೆ?